ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಯಾಕೆ ಅಳ್ತಿದ್ದೀರಾ? ನೋವಾಯ್ತಾ? ಇಲ್ಲ, ಈ ಮಗು ನನ್ನ ಹೊಟ್ಟೆ ಮುಟ್ಟಿ ನನ್ನ ಅದೃಷ್ಟ ಎಲ್ಲ ಹಾಳು ಮಾಡ್ಬಿಡ್ತು. ನಮ್ಮಮ್ಮ ಹೇಳಿದ್ಲು, ನೀವು ಹೊಟ್ಟೆ ಮುಟ್ಟಿದ್ರೆ ಮಾತ್ರ ಗಂಡು ಮಗು ಆಗತ್ತೆ ಅಂತ. ಇವಳು ನನ್ನ ಹೊಟ್ಟೆ ಮುಟ್ಟಿದ್ಲು ಅಂದ್ಮೇಲೆ ನನಗೆ ನಿಜ ಹೆಣ್ಮಗುನೇ ಆಗೋದು. ನಾನು ತುಂಬಾ ನತದೃಷ್ಟೆ. ಅಮೂಲ್ಯ, ನೀನ್ ಹೀಗೆ ಮಾತಿದ್ರೆ ನಿನ್ ಕೈ ಮುಡ್ದಾಕ್ಬಿಡ್ತೀನಿ. ಅಲ್ಬಿಡಮ್ಮ, ಸಮಾಧಾನ ಮಾಡ್ಕೊ. ಚಿಕ್ಕಮ್ಮ, ಯಾಕೆ ಅಮೂಲ್ಯಂಗ್ ಬೈತಾ ಇದ್ದೀರಾ? ಏನಾಯ್ತು? ಬೈದ ಇನ್ನೇನ್ ಮಾಡ್ಲಿ, ಎಲ್ಲದಕ್ಕೂ ತಲೆ ಹಾಕ್ತಾಳೆ ಅಪ್ಶಕನ ತಂದು. ಇಲ್ಲ ಚಿಕ್ಕಮ್ಮ, ಯಾವ ಮಕ್ಕಳು ಅಪ್ಶಕ್ನ ಅಲ್ಲ, ಎಲ್ಲ ಮಕ್ಕಳು ದೇವ್ರ ಮಕ್ಕಳೇ. ನಮ್ಮ ಅಮೂಲ್ಯ ಮನೆಗೆ ಬಂದಾಗಿಂದ ಎಲ್ಲ ಒಳ್ಳೇದೇ ಆಗಿದೆ. ನಿಂದೇನೆ ತಲೆ ಹರಟೆ, ನಿನ್ ಮಗಳನ್ನ ವಯಸ್ಕೊಂಡು ಮಾತಾಡ್ಬೇಡ. ಸ್ವಲ್ಪ ಬಾಯಿ ಮುಚ್ಕೊಂಡು ತೆಪ್ಪಗಿದ್ಬಿಡು. ವರ್ಷ ಈ ಹುಡುಗಿ ಹೊಟ್ಟೆ ಮುಟ್ಟು. ಇಲ್ಲ ಚಿಕ್ಕಮ್ಮ, ಈ ವಿಷಯದಲ್ಲಿ ನಾನು ಸುಮ್ಮನೆ ಇರಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ಯಾವತ್ತೂ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಿಲ್ಲ. ಯಾರೋ ಹೊಟ್ಟೆ ಮುಟ್ಟೋದ್ರಿಂದ ಗಂಡು ಮಗು ಆಗುತ್ತೆ ಅನ್ನೋದು ಶುದ್ಧ ಮೂಢನಂಬಿಕೆ. ನೋಡಮ್ಮ, ವರ್ಷಕ ಮುಟ್ಟೋದ್ರಿಂದ ನಿನ್ ಗರ್ಭದಲ್ಲಿರೋ ಹೆಣ್ಮಗು ಗಂಡಾಗಿ ಬದಲಾಗಲ್ಲ. ಎಲ್ಲ ದೈವ ನೇಮಕ. ದೇವ್ರು ಏನ್ ಕೊಡ್ತಾನೋ ಅದನ್ನ ಮನಪೂರ್ವಕವಾಗಿ ಸ್ವೀಕರಿಸ್ಬೇಕು. ಹೌದಮ್ಮ, ಅಮೃತ ಹೇಳ್ತಿರೋದು ಸರಿ. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಈಗೇನು ಯಾಕೆ ಇಲ್ಲಿ ಕರ್ಕೊಂಬಂದೆ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ ಅಂದ್ಕೊಂಡೆ. ಅವಳಿಗೊಂದು ಗಂಡು ಮಗು ಆದ್ರೆ ಏನ್ ತಪ್ಪು? ಅವಳ ನಂಬಿಕೆ ಅವಳಿಗೆ. ಚಿಕ್ಕಮ್ಮ, ಗಂಡು ಮಗುನೇ ಯಾಕೆ ಬೇಕು? ಹೆಣ್ಮಗು ಆದ್ರೆ ಏನ್ ತಪ್ಪು? ಹೆಣ್ಮಕ್ಳು ಅಪ್ಪ ಅಮ್ಮನ್ನ ಪ್ರೀತಿ ಮಾಡಲ್ವಾ? ಅವರನ್ನ ಚೆನ್ನಾಗಿ ನೋಡ್ಕೊಳಲ್ವಾ? ಮನೆ ಜವಾಬ್ದಾರಿನ ಗಂಡು ಮಕ್ಳಿಗಿಂತ ಹೆಚ್ಚಾಗಿ ನಿಭಾಯಿಸಲ್ವಾ? ನನ್ನನ್ನು ಬಿಡಿ ಚಿಕ್ಕಮ್ಮ, ನಾನು ನಿಮ್ಮ ಸ್ವಂತ ಮಗಳಲ್ಲ. ಆದ್ರೆ ವರ್ಷಕ ನಿಮ್ಮನ್ನ ಯಾವತ್ತಾದ್ರೂ ಬಿಟ್ಕೊಟ್ಟಿದ್ದಾಳ? ಗಂಡು ಮಕ್ಕಳೇ ಬೇಕು ಅನ್ನೋದು ತಪ್ಪು ಚಿಕ್ಕಮ್ಮ. ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ದೇವ್ರ ಕರುಣೆ ಅಂತ ಸ್ವೀಕರಿಸ್ಬೇಕು. ವರ್ಷ ಇವಳು ಉಪದೇಶ ಏನೇ ಕೇಳ್ತೀಯಾ? ಈ ಹುಡುಗಿ ಹೊಟ್ಟೆ ಮುಟ್ಟು. ಇಲ್ಲಮ್ಮ, ನಾನು ಮುಟ್ಟಲ್ಲ. ನಾನು ಹೇಳ್ತಾ ಇದ್ದೀನಿ ಮುಟ್ಟು. ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ಅಷ್ಟೇ. ನನಗೆ ಎದುರು ಹೇಳ್ತೀಯಾ? ಸುಮ್ಮನೆ ಮುಟ್ಟೆ. ನಿಲ್ಸಿ ಚಿಕ್ಕಮ್ಮ, ಈ ಥರ ಮೂಢನಂಬಿಕೆಗೆ ಕಂದಾಚಾರಕ್ಕೆ ಈ ಮನೇಲಿ ಅವಕಾಶ ಇಲ್ಲ. ನಾನು ಇದನ್ನ ಸಹಿಸೋದು ಇಲ್ಲ. ಮೊದಲು ಈಕೆನ ಇಲ್ಲಿಂದ ಕಳಿಸಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿಮ್ಮ. ಅಮ್ಮ, ಸುಮ್ಮನೆ ಇಲ್ಲದ ರಾಧ ಅಂತ ಮಾಡ್ಕೋತೀಯ? ಇದೆಲ್ಲ ನಿಂಗೆ ಬೇಕಾಗಿತ್ತಾ? ಅಯ್ಯೋ, ಎಲ್ಲರೂ ಸೇರ್ಕೊಂಡು 1000 ರೂಪಾಯಿ ಮೋಸ ಮಾಡ್ಬಿಟ್ರಲ್ಲ. ಆ ಸಾವಿತ್ರಿ ಅವಳ ಮಗಳು ಹೊಟ್ಟೆಗೆ ನಿನ್ ಕೈ ಮುಡ್ಸಿದ್ರೆ 5000 ಕೊಡ್ತೀನಿ ಅಂದಿದ್ಲು. ಏನು 5000 ರೂಪಾಯ? ಅಲ್ಲಮ್ಮ, ಅಕಸ್ಮಾತ್ ನಾನು ಮುಟ್ಟಿನೂ ಅವ್ರಿಗೆ ಹೆಣ್ಮಗು ಆಗಿದ್ರೆ ನಿನ್ನ ಸುಮ್ಮನೆ ಬಿಡ್ತಿದ್ರಾ? ಏನ್ ಮಾಡ್ತಾಳೆ? ಕೈಗೆ ದುಡ್ಡು ಬಂದ್ಮೇಲೆ ನಿನ್ ಮಗ್ಳ ಗ್ರಹಚಾರ ಸರಿ ಇಲ್ಲ, ನಕ್ಷತ್ರ ಸರಿ ಇಲ್ಲ ಅಂತ ಏನೋ ಹೇಳ್ಬೋದಿತ್ತು. ಶಕುಂತಲಾ ದೇವಿ ಒಬ್ಳೆ ಶತ್ರು ಅಂದ್ಕೊಂಡಿದ್ದೆ. ಸಾಕಿ ಸಲಿದ ಮಗಳು ವೈರಿ ಆಗಿದ್ದಾಳೆ. ನನ್ನ ಎದುರಿಗೆ ನಿಂತ್ಕೊಂಡು ನನ್ಗೆ ಉಪದೇಶ ಮಾಡ್ತಾಳೆ. ಇವಳು ಸಾಲದು ಅಂತ ಆ ಎಳೆ ಲಿಂಬೆಕಾಯಿನೋ ನನ್ ವಿರುದ್ಧ ಎತ್ಕಟ್ಟಿದ್ದಾಳೆ.
ಇವರಿಬ್ರು ಮಟ್ಟ ಹಾಕದೆ ಹೀಗೆ ಬಿಟ್ರೆ ನಿನ್ಗೆ ನಿನ್ ಮಕ್ಕಳಿಗೆ ಉಳಿಗಾಲ ಇರಲ್ಲ ವರ್ಷ. ಯೋಚನೆ ಮಾಡು. ಕ್ಲಾಂಬರಧರಂ ಕೈ ಮುಗಿ. ಶುಕ್ಲಾಂಬರಧರಂ ಶುಕ್ಲಾಂಬರಧರಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಶಶಿವರ್ಣಂ ಚತುರ್ಭುಜಂ ಚತುರ್ಭುಜಂ ಪ್ರಸನ್ನವದನಂ ಪ್ರಸನ್ನವದನಂ ಧ್ಯಾಯೇತ್ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. सर्वविघ्नोपशान्तये। नमस्ते शारदा देवी नमस्ते शारदा देवी काश्मीरपुरवासिनी काश्मीरपुरवासिनी त्वां त्वाम् अहं अहं प्रार्थये देवी प्रार्थये देवी विद्या विद्या धनञ्च धनञ्च देहि मे देहि मे असतो मा असतो मा सद्गमय सद्गमय तमसो मा तमसो मा ज्योतिर्गमय ज्योतिर्गमय मृत्योर्मा मृत्योर्मा अमृतंगमय अमृतंगमय। ओम ओम शांति 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 शांति। ಬಂಗಾರಿ ಶ್ಲೋಕ ಕಲಿತಿದ್ಯೇನಮ್ಮ? ಅಮೃತ, ನಾನು ದೇವರಿಗೆ ದೀಪ ಹಚ್ತೀನಿ, ನಿನ್ನ ತುಳಸಿ ಹತ್ರ ದೀಪ ಹಚ್ಚು. ಕರೆಂಟ್ ಹೋಗಿದೆ. ಈ UPS ಏನಾಯ್ತು? ಮಂಜುಳಾ, ಮಂಜುಳಾ, ಏನಮ್ಮ ಅವರೇ? ಆ UPS ಏನಾಯ್ತು ಅಂತ ಸ್ವಲ್ಪ ಚೆಕ್ ಮಾಡು. ಸರಿ. ಅಮೂಲ್ಯ ಪುಟ್ಟ, ನಾನು ಹೋಗಿ ತುಳಸಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ನೀನು ಇಲ್ಲೇ ಕೂತಿರ್ಬೇಕು ಆಯ್ತಾ? ತುಂಬಾ ಕತ್ಲಿದೆ, ಎಲ್ಲೂ ಹೋಗ್ಬೇಡ. ನೀನ್ ಚಾಕ್ರಿ ಮಾಡಕ್ಕಾದ್ರೆ ನಾನು ಬೇಕು. ಎಲ್ಲ ನನ್ನ ಉಗಿತಾ ಇದ್ರು ನೀನ್ ಮಾತ್ರ ನನ್ನ ಪರವಾಗಿ ಒಂದು ಮಾತಾಡಲ್ಲ. ನೋಡು, ಅಷ್ಟೊತ್ತಿಂದ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ. ಉಭ ಶುಭ ಅಂತ ಒಂದು ಮಾತಾಡ್ತಾ ಇದ್ದೆ ನೀನು. ಲೇ ವರ್ಷ, ಏನಾಯ್ತು ನಿಂಗೆ? ನಿನ್ಗೂ ನನ್ನ ಮೇಲೆ ಸಿಟ್ಟ? ಸರಿ ಬಿಡು, ಕರೆಂಟ್ ಬಂದ ತಕ್ಷಣ ನಾನು ಇಲ್ಲಿಂದ ಹೊರಟೋಗ್ತೀನಿ. ಲೇ ವರ್ಷ, ಏನಮ್ಮ? ಸರಿ ಹೋಯ್ತು ಬಿಡು. ಇನ್ನು 8 ಗಂಟೆನೂ ಆಗಿಲ್ಲ, ಊಟನೂ ಮಾಡದೆ ಮಲಗಿದ್ಯಲ್ಲೇ? ಕರೆಂಟ್ ಹೋಗಿತ್ತು ನೋಡು, ಹಾಗೆ ನಿದ್ದೆ ಬಂದ್ಬಿಡ್ತು. ಇನ್ನೂ ಕರೆಂಟ್ ಬರಲಿಲ್ವಾ? ಇಲ್ಲ. ಹೈ, ಏನ್ ದೇಸಾಯಿ ಮನೇನೋ, ಕೋಟಿ ಕೋಟಿ ದುಡ್ಡು ಕೊಳಿತಾ ಇದ್ರು ನೆಟ್ಟಿಗೊಂದು ಬ್ಯಾಟ್ರಿ ಹಾಕಿಸ್ತಿಲ್ಲ. ಕ್ಯಾನ್ ಉರಿಸ್ಕೋಬೇಕು. ಅಮ್ಮ, ಮೆಲ್ಲಗೆ ಮಾತಾಡು, ಮಕ್ಳು ಎದ್ಬಿಡ್ತಾರೆ. ಸರಿ, ನೀನು ಎದ್ದು ಹೋಗಿ ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಬ. ಅಮ್ಮ, ಮಧ್ಯಾಹ್ನದಿಂದ ಯಾಕೋ ನಲ್ಲಿ ವರ್ಕ್ ಆಗ್ತಿಲ್ಲ. ನಾನು ಅತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ, ನಾನು ಇಲ್ಲೇ ಇರ್ತೀನಿ. ನೀನು ಬಂದಮೇಲೆ ನಾನು ಮನೆಗೆ ಹೋಗ್ತೀನಿ. ಬೇಗ ಹೋಗಿ ಮುಖ ತೊಳ್ಕೊಂಬ.
ಬಾಯ್ ಮುಂಚೆ ಕತ್ತೆ ನಿಮ್ ದೊಡ್ಡ ಮೇಲಿಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದೆ? ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಬಂದೆ. ನೋಡಿ ಇಲ್ಲಿ ಆಟ ಸಾಮಾನು ತಂದಿದ್ದೀನಿ. ಓ ಕತ್ತೆ ಮಲಗಿರೋ ಮಕ್ಕಳನ್ನ ಎಬ್ಬಿಸಿದ್ಯಲ್ಲೇ ದರಿದ್ರದವಳು ಪಡೀಲಿ. ಆಟ ಸಾಮಾನು ಬೇಕು ಅಂದ್ರೆ ಅಯ್ಯೋ ಬೇಡ ಕಂದ. ನೋಡು ನೀನೇ ನಿನ್ನ ಆಟ ಸಾಮಾನು ತಗೊಂಡು ಹಾಗೇ ನಿನ್ನ ರೂಮಿಗೆ ಹೋಗ್ಬಿಡು. ನಾಳೆ ನಾನು ನಿನಗೆ ಸ್ವೀಟ್ ತಂದು ಕೊಡ್ತೀನಿ. ಏನು ಬೇಡ, ನಂಗೆ ನನ್ನ ಆಟ ಸಾಮಾನು ಬೇಕು. ಓ ಅಲ್ಬೇಡ, ನಾನೇ ತಂದು ಕೊಡ್ತೀನಿ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಯ್ಯೋ ಇದೇನಪ್ಪ ಇದು? ಬಾಗಿಲು ಒಳಗಿಂದ ತಿಳ್ಕೊಂಡ್ಬಿಡ್ತಲ್ಲ. ಯಶೋದ, ಏನಾಯ್ತು? ಅದು ಬಾಗಿಲು ಒಳಗಿಂದ ಬಂದಾಗೋಯ್ತು. ಒಳಗೆ ಯಾರಿದ್ದಾರೆ? ಅದು ಮಕ್ಕಳಿದ್ದಾರೆ. ವರ್ಷ ಇಲ್ವಾ? ಇಲ್ಲ, ಅದು ವರ್ಷನ್ ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ ಅಂತ ಚಾಂತಲ ಅವ್ರ ರೂಮಲ್ಲಿ ಮುಖ ತೊಳೆಯೋಕೆ ಹೋಗಿದ್ದಾಳೆ. ರೂಮಲ್ಲಿ ಹರಿಗಿರಿ ಜೊತೆಗೆ ಅಮೂಲ್ಯನೂ ಇದ್ದಾಳೆ. ಇನ್ನು ರೂಮ್ ಒಳಗೆ ಬರೀ ಮಕ್ಕಳು ಮಾತ್ರ ಇದ್ದಾರಾ? ಹ್ಞೂ ಶಕುಂತಲಾ ದೇವಿ ಅವರೇ. ಏನಾಯ್ತು? ಯಾಕೆ ಆಚೆ ನಿಂತಿದ್ದೀರಾ? ವರ್ಷ, ರೂಮ್ ಬಾಗಿಲು ಒಳಗೆ ಲಾಕ್ ಆಗಿದೆಯಂತೆ. 3 ಮಕ್ಕಳು ಒಳಗಿದೆಯಂತೆ. ಅಯ್ಯೋ ದೇವ್ರೇ. ಏನಮ್ಮ ನೀನು? ಮಕ್ಕಳನ್ನ ನೋಡ್ಕೊ ಅಂತ ನಿಂಗೆ ಹೇಳೋಗಿದ್ದೆ ತಾನೆ. ಏನ್ ಮಾಡ್ತಿದ್ದೆ ನೀನು? ನಾನೇನೇ ಮಾಡ್ಲಿ, ಅಮೂಲ್ಯ ಬಂದ್ಲು. ಎಷ್ಟು ಹೋಗು ಅಂದ್ರೂ ಕೇಳಿಲ್ಲ. ಆಟದ ಸಾಮಾನು ಆಚೆ ಎಸ್ದು ನನ್ನ ತಗೊಂಬ ಅಂದ್ಲು. ನಾನು ತರಕ್ಕೆ ಈಚೆ ಬಂದೆ. ಅವಳು ಒಳಗಡೆಯಿಂದ ಬಾಗಿಲು ತಳ್ಬಿಟ್ಟಿದ್ದಾಳೆ. ಅಮೂಲ್ಯ ಹಂಗೆಲ್ಲ ಮಾಡಲ್ಲ. ನಾನೇ ನೋಡಿದ್ನಲ್ಲ, ಅವಳು ತಳ್ದೆ ಬಾಗಿಲು ಹೇಗೆ ಹಾಕೊಳ್ಳುತ್ತೆ? ಈಗ ನನ್ನ ಮಕ್ಕಳ ಗತಿ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ ಕಣೆ. ಮೊದಲೇ ಅಮೂಲ್ಯ ಪಟ್ಟಿಂಗ ದುಡ್ಗಿ ಮಕ್ಳಿಗೆ ಏನ್ ಮಾಡ್ಬಿಡ್ತಾಳೋ ಏನೋ. ಯಶೋದ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಅಮೂಲ್ಯ ಹಂಗೆಲ್ಲ ಏನು ಮಾಡಲ್ಲ. ಅಯ್ಯೋ ಅತ್ತೆ, ನನ್ನ ಮಕ್ಳು ಅಳ್ತಿವೆ. ವರ್ಷ, ಗಾಬರಿ ಆಗ್ಬೇಡ. ನಾನು ಮಂಜುಳನ್ಗೆ ಹೇಳಿ ಕೀ ಬನ್ಸಿ ತಗೊಂಡು ಬರಕ್ಕೆ ಹೇಳ್ತೀನಿ. ಮಂಜುಳಾ, ಮಂಜುಳಾ, ಬೇಗ ಬಾ. ನಂಗೆ ಭಯ ಆಗುತ್ತೆ. ನಾಳೆ ರೂಮಿಗೆ ಬರಲ್ಲ. ಮಂಜುಳಾ, ಡೋರ್ ಲಾಕ್ ಆಗ್ಬಿಟ್ಟಿದೆ. ಮಕ್ಕಳೆಲ್ಲ ಒಳಗಿದ್ದಾರೆ. ಡೈನಿಂಗ್ ರೂಮಲ್ಲಿ ಆ ಕಬಡ್ಡಿಯಲ್ಲಿ ಕೀ ಬಂಚಿದೆಯಲ್ಲ, ಅದನ್ನ ತಗೊಂಡ್ ಬಾ. ಸರಿ, ಬೇಗ ಬಾ. ಅಯ್ಯೋ, ಒಳಗಡೆ ಆ ಅಮೂಲ್ಯ ಮಕ್ಕಳನ್ನ ತೊಟ್ಲಿಂದ ಆಚೆ ಎಸ್ಬಿಟ್ರೆ? ಯಶೋದ, ಯಾಕೆ ಯಾವಾಗ್ಲೂ ಕೆಟ್ಟದನ್ನೇ ಯೋಚನೆ ಮಾಡ್ತೀಯ? ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಮಕ್ಕಳೆಲ್ಲ ಒಳಗಿರೋವಾಗ ಲಾಕ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಬೇಡವಾ ನಿನ್ಗೆ? ಅಯ್ಯೋ, ನಾನಲ್ಲ, ಅಮೂಲ್ಯ ಹಾಕಿರೋದು ಅಂತ ಹೇಳ್ತಿದ್ದೀನಲ್ಲ. ಅದೇಗಮ್ಮ ಸಾಧ್ಯ? ಮಂಜುಳಾ, ಕತ್ಲಲ್ಲಿ ಏನು ಹುಡುಕ್ತಾ ಇದೀಯಾ? ಅದು ವರ್ಷಕ್ಕ ರೂಮ್ ಬಾಗ್ಲು ಲಾಕ್ ಆಗಿದೆಯಂತೆ. ಕೀ ಬಂಚ್ ಹುಡುಕ್ತಿದ್ದೀನಿ. ಹರಿಗಿರಿ ಅಮೂಲ್ಯ ಎಲ್ಲ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಏನು, ಮಕ್ಕಳೆಲ್ಲ ರೂಮಲ್ಲಿ ಸಿಕ್ಕಾಕೊಂಡಿದ್ದಾರಾ? ಹೌದು ಅಮೃತಕ್ಕ.
ತೆಗಿಯಕ್ಕಾಗ್ತಾ ಇಲ್ವಾ? ಇಲ್ಲ, ಅಮೂಲ್ಯ ಹೆದರ್ಕೊಂಡು ಅಳ್ತಾ ಇದ್ದಾಳೆ. ಅಮೂಲ್ಯ ಪುಟ್ಟಿ, ಹೆದರ್ಕೋಬೇಡ, ನಾನಮ್ಮ ಇಲ್ಲೇ ಇದ್ದೀನಿ, ನಿಂಗೇನು ಆಗಲ್ಲ. ಅಯ್ಯೋ, ಬೇಗ ಕೀ ಪಂಚಿ ತಗೊಂಡು ಬಾ ಅಂದ್ರೆ ಎಲ್ಲೋದ್ಲು ಇವಳು? ಮಂಜುಳಾ, ಬೇಗ ಬಾ. ಅಮ್ಮ ಅವ್ರೆ, ಅಲ್ಲೆಲ್ಲೂ ಸಿಗ್ತಾ ಇಲ್ಲ. ಒಂದೇ ಕಡೆ ನೋಡಿದ್ರೆ ಹೇಗೆ? ನಾನು ರೂಮಲ್ಲಿ ಇರ್ಬೇಕು, ಬೇಗ ತಗೊಂಡ್ ಬಾ. ಸರಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಯ್ಯೋ, ಮಕ್ಕಳು ತುಂಬಾ ಅಳ್ತಿವೆ. ಒಂದ್ ನಿಮಿಷ ಇರು ವರ್ಷ. ನಾನು ಇದರಿಂದ ಎಂತೆಂಥದ್ದು ಬೀಗ ತೆಗೆದಿದ್ದೀನಿ. ಇದು ತೆಗಿಯಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕಡೆ ಬಾ. ಬರ್ತಾ ಇಲ್ಲ. ಆ ಅಮೂಲ್ಯ ಯಾವಾಗಲೂ ಆ ಮಕ್ಕಳನ್ನ ಮುಟ್ತಾನೆ ಇರ್ತಾಳೆ. ಆ ಮಕ್ಳಿಗೆ ಏನಾದ್ರೂ ಮಾಡ್ಬಿಟ್ರೆ ಏನ್ ಗತಿ? ಇಲ್ಲ ಚಿಕ್ಕಮ್ಮ, ಅಮೂಲ್ಯ ಹಾಗೆಲ್ಲ ಮಾಡಲ್ಲ. ಅವಳಿಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಅಕ್ರೆ ಇದೆ. ಸಾಕು ಸುಮ್ಮನಿರೆ, ನೀವೆಲ್ಲ ಈಗಲೇ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ. ಈ ಅನರ್ಥಕ್ಕೆಲ್ಲ ಅವಳೇ ಕಾರಣ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಯಾರನ್ನು ದೂರ ಸಮಯ ಅಲ್ಲ, ಮೊದಲು ಬಾಗಿಲು ತೆಗೆದು ಮಕ್ಕಳನ್ನ ಸಮಾಧಾನ ಮಾಡಬೇಕು. ಅಮೃತ, ಏನೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ? ಏನೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ? ಹೌದು, ನಂಗೂ ಬರ್ತಿದೆ. ಎಲ್ಲೇ ಎಲ್ಲೋ ಹತ್ತಿರದಿಂದ ಬರ್ತಿದೆ. ವರ್ಷಕ್ಕ, ವಿದ್ಯುತ್ ಸಂಪರ್ಕ ಇಲ್ವಲ್ಲ? ಮಕ್ಕಳು ಕತ್ಲೆಲ್ಲೇ ಇದ್ದಾರಾ? ಇಲ್ಲ ಅಮೃತ, ಕ್ಯಾಂಡಲ್ ಹಚ್ಚಿಟ್ಟಿದ್ದೆ. ಏನು ಮೊಂಬತ್ತಿ ಹಚ್ಚಿದ್ಯಾ? ಅದೇನಾದ್ರೂ ಬಿದ್ದೋಯ್ತು ಏನೋ? ಅಯ್ಯೋ ದೇವ್ರೆ. ಕೋಣೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಯ್ಯೋ, ನನ್ನ ಮಕ್ಕಳು. ಅಯ್ಯೋ, ವರ್ಷನ್ ಮಕ್ಕಳು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿವೆ. ದೇವ್ರೆ, ಇದೇನು ಹೇಗಾಯ್ತು? ವರ್ಷ, ಸಮಾಧಾನ ಮಾಡ್ಕೊಮ್ಮ.